ಅವ್ಯವಸ್ಥೆಯ ಆಗರವಾದ ಬಳ್ಳಾರಿಯ ಎಪಿಎಂಸಿಯ ಮಾರ್ಕೆಟ್ ಕಲ್ಯಾಣ ಕರ್ನಾಟಕ ಭಾಗದ ಅತಿ ದೊಡ್ಡ ಎಪಿಎಂಸಿ ಮಾರುಕಟ್ಟೆ. ಬಳ್ಳಾರಿಯಲ್ಲಿ ನಿರ್ಮಾಣವಾಗಿರುವಂತಹ ಮಾರುಕಟ್ಟೆ ನೋ ಯೂಸ್ 2.28 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಭಾನುವಾರ ಸಂತೆ ಮಾರುಕಟ್ಟೆ. ಉಪಯೋಗವಿಲ್ಲದೆ ಪಾಳು ಬೀಳ್ತಾ ಇದೆ ಭಾನುವಾರ ಸಂತೆ ಮಾರುಕಟ್ಟೆ. ಉಳಿದ ತರಕಾರಿಯನ್ನ ಮಾರುಕಟ್ಟೆಗೆ ತಂದು ಹಾಕ್ತಾ ಇದ್ದಾರೆ ವ್ಯಾಪಾರಸ್ಥರು. ಮಳೆ ಬಂದ್ರೆ ಕೆಸರು ಗೆದ್ದೆ ಅಂತಾಗುವಂತ ಎಪಿಎಂಸಿ ತರಕಾರಿ ಮಾರುಕಟ್ಟೆ. ಅನಾರೋಗ್ಯದ ಭೀತಿ, ಜನ ಕಾಲಿಡೋದಕ್ಕೆ ಹಿಂದೇಟು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನೀವು ಅಲ್ಲಿನ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಮಟ್ಟಿಗೆ ಅವ್ಯವಸ್ಥೆ ಇದೆ, ಎಷ್ಟು ಗಲೀಜಾಗಿ ಇಟ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ. ಇದು ಕೋಟಿ 2.78 ಕೋಟಿ ಅಂತ ಅಂದರೆ ಅದು ಪುಕ್ಷಟ್ಟೆ ಬರೋ ಹಣ ಅಲ್ಲ. ಅಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಅಂದರೆ ಅದಕ್ಕೆ ತಕ್ಕಂಗೆ ಅದ್ರ ಪ್ರತಿಫಲ ಅನ್ನೋದು ಸಿಗಬೇಕಲ್ಲ ಫಲಾನುಭವಿಗಳಿಗೆ. ಬಟ್ ಇಲ್ಲಿಗೆ ಬಂದ್ರೇ ರೋಗ ಬರುತ್ತೆ, ಇಲ್ಲಿಗೆ ಬಂದ್ರೇ ಏನಾದರೂ ರೋಗ ವಕ್ರಿಸ್ಕೊಳ್ಳುತ್ತೆ ಅನ್ನುವಂಥ ಭಯ. ಇಂಥದ್ರಲ್ಲಿ ಪಾಪ ವ್ಯಾಪಾರಿಗಳು ಅಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಯಾವುದೋ ಡೆಂಗಿನೋ ಮಲೇರಿಯಾನೋ ಇನ್ನೊಂದೋ ಮತ್ತೊಂದೋ ಸೊಳ್ಳೆಗಳ ಕಾಟದಿಂದ ಯಾವುದೋ ಕಾಯಿಲೆ ಬಂತು ಅಂತ ಹೇಳಿ ಆಸ್ಪತ್ರೆ ಸೇರಿದ್ರೆ ಯಾರು ನೋಡ್ಕೊಳ್ತಾರೆ ಸ್ವಾಮಿ? ಯಾರು ಬರ್ತಾರೆ ಅವರಿಗೆ? 2.78 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆದರೂ ಕೂಡ ಅದನ್ನು ಸದುಪಯೋಗ ಪಡಿಸ್ಕೊಳಕ್ಕಾಗ್ತಾ ಇಲ್ಲ ಅಂತಂದರೆ, ಅದರ ಮೇಂಟೆನೆನ್ಸ್ ಇಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು? ಸುಮ್ಮನೆ ಕಾಟಾಚಾರಕ್ಕೆ ಮಾಡಿಬಿಟ್ಟಿದ್ದೀರಾ ಇದನ್ನು? ನಿಧಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದಪ್ಪ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಬಳ್ಳಾರಿ ಎಪಿಎಂಸಿಗೆ ಬರುವಂತ ರೈತರು ಒಂದು ಸಲ ಬಂದು ಹೋದ್ರೆ ಮತ್ತೊಂದು ಸಲ ನಾವು ಬಳ್ಳಾರಿಗೆ ಬರಬೇಕೋ ಬೇಡವೋ ಅನ್ನುವಂತ ಇಲ್ಲಿಯ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ನಾವು ಇದೀಗ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ನಿಮಗೆ ನೀಡ್ತಾ ಇದ್ದೀವಿ, ನೀವು ಸಹ ಗಮನಿಸ್ತಾ ಇದ್ರಿ. ಇದು ಬಳ್ಳಾರಿಯ ಅತಿ ದೊಡ್ಡ ಎಪಿಎಂಸಿ ಕೂಡ ಹೌದು. ಇಲ್ಲಿ ಸುತ್ತಮುತ್ತಲಿನ ಜಿಲ್ಲೆಯ ರೈತರು ಕೂಡ ಈ ಎಪಿಎಂಸಿಗೆ ಬರ್ತಾರೆ. ಎಪಿಎಂಸಿಯ ಪರಿಸ್ಥಿತಿ ನೋಡಿದ್ರೆ ಒಂದು ಸಲ ಬಂದು ಹೋದ್ರೆ ಮತ್ತೆ ಒಂದ್ಸಲಿ ಬರಬೇಕೋ ಬೇಡವೋ ಅನ್ನುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಈಗ ನೋಡ್ತಾ ಇದ್ರೆ ಎಪಿಎಂಸಿ ಸಾಕಷ್ಟು ಗಬ್ಬೆದ್ದು ನಾರುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇಲ್ಲಿಯ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರು ಕೂಡ ಇದ್ದಾರೆ. ಅವರು ಕೂಡ ಇಲ್ಲಿ ವ್ಯಾಪಾರ ಮಾಡಕ್ಕೆ ಬಂದಂತ ಸಮಯದಲ್ಲಿ ಅಲ್ಲಿ ತರಕಾರಿಗಳನ್ನ ತೆಗೆದುಕೊಳ್ಳಬಹುದಾಗಿರ್ಬೋದು. ಆ ತರಕಾರಿ ಮಾರಕ್ಕೆ ಬಂದಿರುವಂತಹ ರೈತರು ಕೂಡ ಇದೇ ಎಪಿಎಂಸಿಗೆ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಅವರು ವಾಹನಗಳನ್ನ ತೆಗೆದುಕೊಂಡು ಬಂದಿರ್ತಾರೆ. ಇದೇ ರಸ್ತೆ ಮುಖಾಂತರ ಬಂದು ಇಲ್ಲೇ ಮಾರಾಟವನ್ನ ಮಾಡಿ ಹೋಗುವಂಥದ್ದು ಕೂಡ ಇದೆ. ಆದ್ರೆ ಇಲ್ಲಿ ವ್ಯಾಪಾರಸ್ಥರು ಕೂಡ ಇಲ್ಲೇ ಇದೇ ಸ್ಥಳದಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡುವಂಥದ್ದು ಕೂಡ ಇದೆ. ಇಲ್ಲಿಯ ವ್ಯಾಪಾರಸ್ಥರು ಬಂದು ಒಂದ್ಸಲಿ ಏನಾದರೂ ಖರೀದಿ ಮಾಡ್ಕೊಂಡು ಹೋದ್ರೆ ರೋಗ ರುಜಿನಗಳಂತೂ ಬರುವಂಥದ್ದು ಕೂಡ ಸಾಕಷ್ಟಿದೆ. ಆದ್ರೆ ಈ ಭಾಗದಲ್ಲಿ ಜನರಿಗೆ ಅನುಕೂಲ ಆಗ್ಬೇಕಂತ ಹೇಳ್ಬಿಟ್ಟು 2,28,00,000 ಅನುದಾನದಲ್ಲಿ ಅಧಿಕ ದೊಡ್ಡದಾದಂಥ ಒಂದು ಭಾನುವಾರ ಸಂತೆ ಅನ್ನುವಂಥದ್ದು ಕೂಡ ಒಂದು ನಿರ್ಮಾಣವಾಗಿತ್ತು. ಆದರೆ ಇದು ಹೆಸರಿಗೆ ಮಾತ್ರ ಆಗಿದೆ. ಇಲ್ಲಿ ಯಾವುದೇ ರೀತಿಯಾಗಿ ಬಳಕೆ ಕೂಡ ಆಗ್ತಾ ಇಲ್ಲ. ಇಲ್ಲಿ ಸಾಕಷ್ಟು 200ಕ್ಕೂ ಹೆಚ್ಚು ಜನರು ಇಲ್ಲಿ ಕೂತ್ಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತ ಕೂಡ ದೊಡ್ಡದಾದಂಥ ಮಾರುಕಟ್ಟೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಇದು ಹೆಸರಿಗೆ ಆಗಿರುವಂಥದ್ದು. ಆದರೆ ನಿಜಕ್ಕೂ ಇಲ್ಲಿ ಯಾರು ಕೂಡ ವ್ಯಾಪಾರಸ್ಥರು ಕೂಡ ಇಲ್ಲಿ ಬಂದು ಕೂತ್ಕೊಂಡು ವ್ಯಾಪಾರ ವಹಿವಾಟವನ್ನು ಕೂಡ ಮಾಡ್ತಲ್ಲ. ಹೀಗಾಗಿ ಸಂಪೂರ್ಣವಾಗಿ ಅದು ಹಾಳು ಬಿದ್ದು ಹೋಗುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ. ಯಾಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನವನ್ನ ಈ ಮಾರುಕಟ್ಟೆಗೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಮಾತುಗಳು ಕೂಡ ಇದೆ. ಆದರೆ ಇಲ್ಲಿ ವ್ಯಾಪಾರ ಕೂಡ ಆಗದೆ ಇರೋದ್ರಿಂದಾಗಿ ಈಗ ಮಾರುಕಟ್ಟೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಗಮನಿಸಬಹುದಾಗಿದೆ. ಅಲ್ಲಿ ಉಳಿದಿರುವಂತ ಟೊಮಾಟೊ ಆಗಿರ್ಬೋದು, ಏನು ಕೆಟ್ಟ ವಸ್ತುಗಳು ಏನಿರುತ್ತೆ ಆ ಕೆಟ್ಟವಾದಂಥ ವಸ್ತುಗಳನ್ನ ಇಲ್ಲಿ ತಂದು ಹಾಕುವುದಂತೂ ಸಹಜವಾಗಿದೆ ಅಂತ ಹೇಳ್ಬೋದು. ಈಗ ನೀವು ನೋಡ್ತಾ ಇದ್ರಿ ಈ ಮಾರುಕಟ್ಟೆಯಲ್ಲಿ ಕೆಲವೊಂದಿಷ್ಟು ಬೆರಳೆಣಿಕೆ ಜನರಷ್ಟೇ ಇಲ್ಲಿ ಮಾರುಕಟ್ಟೆಯಲ್ಲಿ ಬಂದು ವಹಿವಾಟವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಕೋಟಿಯಷ್ಟು ಅನುದಾನವನ್ನು ಇಲ್ಲಿ ಹಾಕಲಾಗಿದೆ. ಆದರೆ ಇದು ಬರೀ ಹೆಸರಿಗೆ ಮಾತ್ರ ಮಾರುಕಟ್ಟೆ ಆಗಿದೆ. ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ವಹಿವಾಟ ಕೂಡ ಆಗ್ತಾ ಇಲ್ಲ. ಹೊರಗಡೆನೆ ಅಲ್ಲಿ ವಹಿವಾಟ ಮಾಡ್ತಾಗಿ ಜನರು ಬಂದು ಅಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ಕೊಚ್ಚೆ ಪ್ರದೇಶದಲ್ಲಿನೇ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಸುಸಜ್ಜಿತವಾಗಿ ಇಷ್ಟು ಕೋಟಿ ಅನುದಾನದಲ್ಲಿ ನಿರ್ಮಾಣವಾಗಿರುವಂತಹ ಮಾರುಕಟ್ಟೆಯ ಪರಿಸ್ಥಿತಿ ಈ ರೀತಿಯಾಗಿದೆ. ಎಲ್ಲ ವೇಸ್ಟೇಜ್ಗಳನ್ನು ತಂದು ಇಲ್ಲಿ ತಂದು ಹಾಕ್ತಾ ಇರೋದ್ರಿಂದಾಗಿ ಇಲ್ಲಿ ಜನರು ಕೂಡ ಸಾಕಷ್ಟು ಇಲ್ಲಿ ಯಾರು ವ್ಯಾಪಾರಸ್ಥರು ಕೂಡ ಬರ್ತಾ ಇಲ್ಲ, ಬಂದು ವಹಿವಾಟವನ್ನು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಇದು ದನದ ಕೊಟ್ಟಿಗೆ ಹೇಗಿರುತ್ತೋ ಆ ರೀತಿಯಾಗಿದೆ. ಇದರ ಕುರಿತಾಗಿ ಎಪಿಎಂಸಿಯ ಅಧ್ಯಕ್ಷರು ನಾಗೇಂದ್ರ ಅವರು ಕೂಡ ಸಾಕಷ್ಟು ಬಾರಿ ಇಲ್ಲಿಯ ಏನು ವ್ಯಾಪಾರ ಮಾಡುವಂತವ್ರಿಗೆ ಇರ್ತಾರೆ ಅವ್ರಿಗೂ ಕೂಡ ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಇವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿಯ ವಹಿವಾಟವನ್ನ ಮಾಡಬೇಕಾದಂತ ಜನರು ಕೂಡ ಇಲ್ಲಿ ಬರದೇ ಇರೋದಕ್ಕೆ ಇಲ್ಲಿಯ ಎಪಿಎಂಸಿ ಈ ರೀತಿಯಾಗಿ ಇರೋದ್ರಿಂದಾಗಿ, ಅಂದ್ರೆ ಎಪಿಎಂಸಿ ಅಂತಂದ್ರೆ ಬಹಳಷ್ಟು ಸ್ವಚ್ಛವಾಗಿರಬೇಕು. ಇಲ್ಲಿ ತರಕಾರಿಗೆ ಬರುವ
ಬಂದಿರುವಂಥ ಮಾರುಕಟ್ಟೆಗೆ ಬಂದಿರುವಂಥ ಈ ತರಕಾರಿಗಳು ಕೂಡ ಬಹಳಷ್ಟು ಚೆನ್ನಾಗಿದ್ರೆ ಅವುಗಳನ್ನು ಮಾತ್ರ ಚೆನ್ನಾಗಿ ಬಳಸ್ಬೋದಾಗಿತ್ತು. ಈಗ ಗಬ್ಬೆದ್ದು ನಾರ್ತಾ ಇರುವಂಥ ಈ APMCಯಿಂದ ಬರುವಂಥ ಈ ಮಾರುಕಟ್ಟೆಗೆ ಜನರು ಬಂದು ತೆಗೆದುಕೊಂಡು ಹೋಗ್ಲಿಕ್ಕೆ ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಇಲ್ಲಿಯ ಸ್ಥಳೀಯ ಶಾಸಕರಾದಂಥ ಭರತ್ ರೆಡ್ಡಿ ಅವರಾಗಿರ್ಬೋದು ಮತ್ತು APMC ಅಧ್ಯಕ್ಷರ ಇಬ್ಬರ ನೇತೃತ್ವದಲ್ಲಿ ಈ ಮಾರುಕಟ್ಟೆ ಮತ್ತೆ ಸುಧಾರಣೆ ಆಗಿ 228 ಕೋಟಿ ಅನುದಾನದಲ್ಲಿ ಇದನ್ನ 2 ಕೋಟಿಯಲ್ಲಿ ಮಾಡಿರುವಂಥ ಈ ಅನುದಾನದಲ್ಲಿ ಮಾಡಿರುವಂಥ ಈ ಮಾರುಕಟ್ಟೆ ಮತ್ತೆ ಸರಿ ಹೋಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು TV5 ಬಳ್ಳಾರಿ.